ರೈಲ್ವೆ ಸ್ಟೇಷನ್ನಲ್ಲಿ ಚಂದ್ರಿಕಾ ಒಂದು ಕಡೆ ಗೊಂದಲದಿಂದ ಕೂತ್ಕೊಂಡಿದ್ಲು. ಅವಳನ್ನು ನೋಡಿದಂತಹ ರೈಲ್ವೆ ಸ್ಟೇಷನ್ ಮಾಸ್ಟರ್, ಏನಮ್ಮ ಚಂದ್ರಿಕಾ, ಇಲ್ಲಿ ಕೂತ್ಕೊಂಡು ಏನ್ ಆಲೋಚನೆ ಮಾಡ್ತಾ ಇದ್ದೀಯಾ? ನಾನು ನಮ್ಮಮ್ಮನ ಹತ್ರ ಹೋಗ್ಬೇಕು ಅಂತ ಕೂತಿದ್ದೀನಿ. ಚಂದ್ರಿಕಾ, ನಿಮ್ಮಮ್ಮ ಇರುವ ಸ್ಥಳಕ್ಕೆ ಟ್ರೈನು, ಬಸ್ಸು, ಕಾರು ಯಾವುದು ಹೋಗಲ್ಲಮ್ಮ. ಅದು ನನ್ನ ಮೇಲೆ ಹರಿದ್ರೆ ನಾನು ಹೋಗ್ಬೋದಲ್ವಾ? ಹಾಗಾದ್ರೆ ನೀನು ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದು ಇವಾಗ ಬರುವಂತಹ ಟ್ರೈನಿಗೆ ಬೀಳೋಣ ಅಂತ. ನಾನಿಲ್ಲಿರುವಾಗನೇ ನೀನು ಆ ಕೆಲಸ ಮಾಡ್ತೀಯಾ? ಏನಮ್ಮ ಆಯ್ತು ನಿನ್ಗೆ? ಚಂದ್ರಿಕಾ ಕಣ್ಣೀರಾಕಿದ್ಲು. ನಾರಾಯಣನಿಗೆ ಬೇಜಾರಾಯಿತು. ಪುನಃ ಸವತಿ ತಾಯಿ ಸುಶೀಲ ಹೊಡೆದ್ಲಾ? ಒಡೆಯದೆ ಯಾವಾಗಿದ್ದಾರೆ ಮಾಸ್ಟರ್ ಅವರು? ಅವರ ಕೈಗೆ ನಾನು ಸಿಕ್ಕಾಕೊಂಡ್ರೆ ನಾಯಿಗೆ ಹೊಡೆದಂಗೆ ಹೊಡಿತಾರೆ. ಈ ಕಷ್ಟ ನನಗೆ ಎಷ್ಟು ದಿನಗಳ ಕಾಲ? ನೀನು ಮದುವೆಯಾಗಿ ನಿನ್ನ ಅತ್ತೆ ಮನೆಗೆ ಹೋಗುವ ತನಕ. ಇವಾಗ ನನ್ನ ಮುಖಕ್ಕೆ ಮದುವೆ ಒಂದೇ ಬೇಕಾಗಿರೋದು. ಇಲ್ಲಿ ನೋಡಮ್ಮ ಚಂದ್ರಿಕಾ, ನೀನು ಕಡಲ ಮುತ್ತು. ಮಾಸ್ಟರ್, ನೀವು ನನ್ನ ಜೊತೆ ಮಾತಾಡುವಾಗ ನಮ್ಮ ತಂದೆ ನನ್ನ ಜೊತೆ ಮಾತಾಡುವ ಹಾಗೇನೆ ಇದೆ. ಹರಿತನಿಗೆ ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಆದರೆ ನನಗೆ ಮದುವೆ ಮಾಡಬೇಕು ಅಂತ ಅವರು ಆಲೋಚನೆನೇ ಮಾಡ್ತಾ ಇಲ್ಲ. ನಾನು ಯಾವ ಕೆಲಸ ಮಾಡಿದ್ರು, ಯಾವಾಗ ನೋಡಿದ್ರು ನನ್ನ ಬೈತಾನೇ ಇರ್ತಾರೆ ಅವರು. ಇಲ್ಲಿ ನೋಡಮ್ಮ, ನಿನ್ನ ಚಿಕ್ಕಮ್ಮ ನಿನ್ಗೆ ಮದುವೆ ಮಾಡದಿದ್ರೂ ಪರವಾಗಿಲ್ಲ. ನಾನು ನಿನ್ಗೆ ಒಳ್ಳೆ ಕಡೆ ಮದುವೆ ಮಾಡಿಸ್ತೀನಿ. ಎಲ್ಲ ಪರಿಸ್ಥಿತಿಗಳು ಇದ್ದಕ್ಕಿದ್ದಂಗೆ ಸರಿಯಾಗುತ್ತೆ. ಸಮಯ ಆಗ್ತಿದೆ, ನೀನು ಬೇಗ ಹೊರಟು ಮನೆಗೆ ಹೋಗಮ್ಮ. ಚಂದ್ರಿಕಾ ಏನು ಮಾತನಾಡದೆ ಮನೆಗೆ ಹೊರಟೋದ್ರು. ಮದುವೆ ಬ್ರೋಕರ್ ಆದ ಪುರೋಹಿತರು ಮನೆಯ ಕಡೆ ಬಂದ್ರು. ಸುಶೀಲಾ ಚಂದ್ರಿಕನ ಕೈಯಲ್ಲಿ ದನದ ಕೊಟ್ಟಿಗೆಯಲ್ಲಿ ಕೆಲಸವನ್ನು ಮಾಡಿಸ್ತಾ ಇರುವಾಗ ಸುಶೀಲನ ಮಗಳಾದ ಹರಿತಾ ತಾಯಿಯ ಬಳಿ ಬಂದು, ಮಮ್ಮಿ, ನಾನು ಕಾಲೇಜ್ಗೆ ಹೋಗ್ತೀನಿ, ಟಿಫಿನ್ ಮಾಡಿ ಹೋಗಮ್ಮ. ನನಗೆ ಬೇಡಮ್ಮ, ಚಂದ್ರಿಕನ ಮುಖನ್ ರೀತಿ ಜಿಡ್ಡಾಗಿರುತ್ತೆ. ಅದನ್ನು ತಿಂದು ನನಗೆ ಪದೇ ಪದೇ ಹೊಟ್ಟೆ ನೋವು ಬಂದು ನಾನು ಪದೇ ಪದೇ ಬಾತ್ರೂಮ್ಗೆ ಹೋಗ್ಬೇಕು. ಸರಿಯಾಗಿ ಹೇಳ್ದೆ ಕಣಮ್ಮ, ಇವಳ ಮುಖಕ್ಕೆ ಇವಳಿಗೆ ಅಡಿಗೆ ಕೂಡ ಸರಿಯಾಗಿ ಮಾಡಕ್ ಬರೋದಿಲ್ಲ. ಏನೋ ನನ್ನ ಕರ್ಮ. ಹೋಗಿ ಹೋಗಿ ಇವಳನ್ನ ನನ್ನ ತಲೆಯಲ್ಲಿ ಕಟ್ಟಿದ್ದಾರೆ. ಈ ರೀತಿ ಕಂತ್ರಿ ಮುಖಕ್ಕೆ ಸವತಿ ತಾಯಿ ನಾನು ಅಂತ ಚಂದ್ರಿಕಾನ ಒದ್ಲು. ಚಂದ್ರಿಕಾ ಅಲ್ಲಿಂದ ಹೋಗಿ ಸಗಣಿ ಮೇಲೆ ಬಿದ್ಲು. ಆಗ ಚಂದ್ರಿಕಾ ಅಮ್ಮ ಹಾಗೆ ಅಂತ ಕಿರ್ಚಿದಾಗ ಸುಶೀಲನಿಗೆ ಇನ್ನಷ್ಟು ಕೋಪ ಬಂದು ಅವಳ ಹತ್ತಿರ ಬಂದು, ನಿನಗೆ ಅಮ್ಮ ಬೇಕಾ? ಅಮ್ಮ ಒಡ್ದಾಗ ಅಮ್ಮ ಅಮ್ಮ ಅಂತ ಕರಿಯೋದಲ್ಲ ಕಣೆ, ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕರಿಬೇಕು. ಅಮ್ಮ ಬೇಕಂತೆ ಇವಳಿಗೆ ಅಮ್ಮ. ಹಾಗೆ ಅಂತ ಕೆನ್ನೆಗೆ ಜೋರಾಗಿ ಪಟಪಟ ಅಂತ ಹೊಡಿತಾನೆ ಇದ್ಲು. ಹೊಡಿಬೇಡಿ ಚಿಕ್ಕಮ್ಮ, ಹೊಡಿಬೇಡಿ ಚಿಕ್ಕಮ್ಮ, ನೋವಾಗ್ತಿದೆ. ಇನ್ನು ಯಾವ ಕಷ್ಟ ಬಂದ್ರು, ಯಾವ ನೋವಾದ್ರೂ, ಏನೇ ಆದ್ರೂ ಅಮ್ಮ ಅಂತ ಕರಿಯಲ್ಲ. ಮಾತಲ್ಲಿ ಮಾತ್ರ ಅಲ್ಲನೇ, ಹಾಗೇನೆ ಹೇಳಿ ತೋರಿಸ್ಬೇಕು. ಹಾಗೆ ಅಂತ ಹೊಡಿಯೋದ್ನ ನಿಲ್ಸಿದ್ಲು. ಚಂದ್ರಿಕನ ಮುಖದಲ್ಲಿ ಹಚ್ಚು ಹಾಗೇನೆ ಇತ್ತು. ಅದನ್ನು ನೋಡಿ ಹರಿತನಿಗೆ ಕೂಡ ಬೇಜಾರಾಯಿತು. ಮಮ್ಮಿ, ಅವಳ ಇನ್ನು ಹೊಡಿತಾನೆ ಇರ್ತೀಯಾ ಅಥವಾ ನನ್ನ ಕಾಲೇಜಿಗೆ ಕಳಿಸ್ತೀಯಾ? ಇಲ್ಲ ಮಗಳೇ, ಕಾಲೇಜಿಗೆ ಕಳಿಸ್ತೀನಿ. ಹಾಗೆ ಅಂತ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಹೊರಗಡೆ ಅಂಗಳಕ್ಕೆ ಬರುವಾಗ ಪುರೋಹಿತರು ಬಂದ್ರು. ಬನ್ನಿ ಪುರೋಹಿತರೇ, ಬನ್ನಿ, ನನ್ ಮಗಳಿಗೆ ಒಳ್ಳೆ ಸಂಬಂಧ ನೋಡಿ ಅಂತ ಎಷ್ಟು ದಿನ ಆಯ್ತು, ಇನ್ನು ನೀವು ಹೇಳಲೇ ಇಲ್ವಲ್ಲ? ನೀವೆಲ್ಲರೂ ಎಲ್ಲೋ ಹೊರಟಾಗಿದೆ ಮಗಳನ್ನ ಕಾಲೇಜಿಗೆ ಕಳ್ಸಕ್ಕೆ. ಬೇಡಮ್ಮ ಬೇಡ, ಈ ದಿನ ನಿಮ್ ಮಗಳು ಕಾಲೇಜಿಗೆ ಹೋಗೋದ್ ಬೇಡ. ಯಾಕೆ ಅಂದ್ರೆ ನಾಳೆನೆ ಹುಡುಗನ್ ಕಡೆಯವರು ಬರ್ತಾ ಇದ್ದಾರೆ. ಅದರಿಂದ ನಿಮ್ ಮಗಳು ಇವತ್ತು ಮನೆಯಲ್ಲೇ ಇರ್ಲಿ. ಅವರು ಯಾರು ಅಂತ ಹೇಳಿ ಪುರೋಹಿತರೆ. ಅಂದ್ರೆ ಅವರಿಗೆ ಆಸ್ತಿ ಅಂತಸ್ತೆಷ್ಟಿದೆ? ಮಕ್ಳೆಷ್ಟು? ಅವರಿಗೆ ಬೇಕಾದಷ್ಟು ಆಸ್ತಿ ಇದೆ. ಮಗಳಿಗೆ ಅತ್ತೆ ಮಾವ ಕೂಡ ಅವರಿಂದ ದೂರ ಇದ್ದಾರೆ. ಇವಳಿಗೆ ನಾದ್ನಿ ಚಿಂತೆನೂ ಇಲ್ಲ. ಎಲ್ಲ ನಿಮ್ಮ ಹುಡುಗಿ ಹೇಳುವ ಹಾಗೇನೆ. ಪುರೋಹಿತರು ಹೇಳಿದ ತಕ್ಷಣ ಸುಶೀಲಾ ಮಗಳ ಜೀವನದ ಬಗ್ಗೆ ಆಲೋಚನೆ ಮಾಡಿದ್ಲು. ಮಗಳು ಹರಿತಾ ಬೆಡ್ ಮೇಲೆ ಮಲ್ಕೊಂಡಿದ್ರೆ ಅಳಿಯನಾದ ವಿವೇಕ್ ಅವಳಿಗೆ ಟೀ ಅನ್ನು ತಂದು ಕೊಡುವ ಹಾಗೆ. ಹರಿತಾ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ರೆ ವಿವೇಕ್ ಅವಳಿಗೆ ಟಿಫಿನ್ ಅನ್ನು ತಿನ್ನಿಸ್ತಾ ಇರುವ ಹಾಗೆ ಆಲೋಚನೆ ಮಾಡಿ, ವಾರೇ ವಾ, ನನ್ ಮಗಳನ್ನ ಮಹಾರಾಣಿ ರೀತಿ ನೋಡ್ಲಿಕ್ಕೆ ನನ್ ಕಣ್ಣು ಸಾಕಾಗಲ್ಲ. ಸುಶೀಲಮ್ಮ, ಮೊದ್ಲು ನಿಮ್ ಕನ್ಸಿನಿಂದ ಹೊರಗೆ ಬನ್ನಿ. ಇನ್ನು ನಾನು ಹೇಳಿದ್ದು ಮುಗ್ದಿಲ್ಲ. ಆ ನಂತರ ಮದ್ವೆ ಮಾಡದ ಬೇಡವಾ ಅಂತ ನೀವು ತೀರ್ಮಾನ ಮಾಡಿ. ಏನಾದ್ರೂ ಕೆಟ್ಟ ಅಭ್ಯಾಸ ಇದೆಯಾ ಪುರೋಹಿತರೆ? ಯಾವ ರೀತಿ ಕೆಟ್ಟ ಅಭ್ಯಾಸನೂ ಇಲ್ಲ. ಆದ್ರೆ ವಿಷಯ ಏನಂದ್ರೆ, ಸುಶೀಲಾ ಕೋಪದಿಂದ ನೋಡುತ್ತಾ, ಇನ್ನೇನು ಪುರೋಹಿತರೆ, ಎಲ್ಲ ನೀವೇ ಹೇಳ್ತೀರಾ. ನೀವೇ ಏನಾದ್ರೂ ಅಡ್ಡಿ ಮಾತಾಡಿದ್ರೆ ಹೇಗೆ? ಏನೇ ಸಮಸ್ಯೆ ಇದ್ರೂ ನನಗೆ ನೇರವಾಗಿ ಹೇಳಿ. ಏನ್ ಮಾಡ್ಬೇಕು ಅಂತ ನಾನ್ ನೋಡ್ಕೋತೀನಲ್ವಾ? ಅಮ್ಮ, ವಿಷಯ ಏನಂದ್ರೆ,
ಹುಡುಗ ತುಂಬಾನೇ ತಿನ್ನವನು. ಹರಿತನಮ್ಮನ ಕೈಯಿಂದಾನೇ ಅಡುಗೆ ಎಲ್ಲ ಮಾಡಿಸ್ಕೊಂಡು ಅಡುಗೆ ಚೆನ್ನಾಗಿದ್ರೆ ಆಮೇಲೆ ಹುಡುಗಿನ ಮದುವೆ ಮಾಡ್ಕೋತಾರೆ. ಯಾಕೆಂದ್ರೆ ಹುಡುಗ ದೊಡ್ಡ ಶ್ರೀಮಂತ. ಹರಿತಮ್ಮನ ಕಾಲೇಜಿಗೆ ಕಳ್ಸದೆ ಮನೆಯಲ್ಲೇ ಅಡುಗೆ ಎಲ್ಲ ಕಳ್ಸ್ಕೊಡಿ, ನಾಳೆ ಹುಡುಗ ಬರ್ತಾನಲ್ವಾ, ಅದೆಲ್ಲ ನಾನು ನೋಡ್ಕೋತೀನಿ. ಈ ಸಂಬಂಧನ ನಮಗೆ ಮುಗಿಸಿ ನಿಮಗೆ ದಕ್ಷಿಣೆ ಕೊಡ್ತೀನಿ. ಅಯ್ಯೋ ಅಮ್ಮ, ನೀವು ಮೊದಲು ಅಡಿಗೆನೇ ಹೇಳ್ಕೊಡಿ, ಉಳಿದಿದ್ನ ನಾನೇ ನೋಡ್ಕೋತೀನಿ. ಆ ಮಾತು ಕೇಳಿ ಸುಶೀಲ ಹರಿತ ತುಂಬಾನೇ ಸಂತೋಷಪಟ್ರು. ಆನಂತರ ಮರುದಿನನೇ ವಿವೇಕ್ ಹರಿತನ ನೋಡ್ಲಿಕ್ಕೆ ಬಂದ. ಸುಶೀಲ ಅವಳ ಬುದ್ಧಿವಂತಿಕೆಯಿಂದ ಎಲ್ಲ ಅಡಿಗೆಯನ್ನು ಮಾಡಿ ಮೊದಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ಲು. ಹರಿತ ರೆಡಿಯಾಗಿ ಕೂತಿದ್ಲು. ವಿವೇಕ್ ಹರಿತನ ನೋಡದೆ, ಪುರೋಹಿತರೆ, ಇವರು ನಮ್ನ ಏಮರ್ಸಿದ್ದಾರೆ. ಇದು ಹುಡುಗಿ ಮಾಡಿದ ಅಡುಗೆ ಎಲ್ಲ, ಹೋಟೆಲಿಂದ ತಂದಿದ್ದಾರೆ. ನನಗೆ ಈ ಸಂಬಂಧ ಬೇಡ, ಬನ್ನಿ ಹೋಗೋಣ. ಹಾಗೆ ಹೇಳಿದಾಗ ಸುಶೀಲಮ್ಮ ಗೊಂದಲದಿಂದ, ಪುರೋಹಿತರೆ, ಸುಶೀಲಮ್ಮ, ನಾನು ಹುಡುಗನ ಜೊತೆ ಮಾತಾಡ್ತೀನಿ ಇರಿ ಹಾಗೆಂತ ಅವನನ್ನು ಹೊರಗಡೆ ಕರ್ಕೊಂಬಂದ್ರು. ಹೊರಗಡೆ ಚಂದ್ರಿಕಾ ಕೆಲಸ ಮಾಡ್ತಾ ಇದ್ಲು. ಚಂದ್ರಿಕನ ನೋಡ್ದ ವಿವೇಕ್. ಪೇರಯ್ಯನ ಬಳಿ ವಿವರವನ್ನು ತಿಳ್ಕೊಂಡ. ಪುರೋಹಿತರೆ, ಒಳಗೆ ಬನ್ನಿ, ಇವಾಗ ನಾನ್ ಮಾತಾಡ್ತೀನಿ. ವಿವೇಕ್ ಪುರೋಹಿತರನ್ನು ಕರ್ಕೊಂಡು ಒಳಗ್ ಬಂದು, ಪುರೋಹಿತರೆ, ನನಗೊಂದು ವಿಷಯ ಅರ್ಥ ಆಯ್ತು. ರೆಡಿಯಾಗಿ ಕೂತಿರುವ ಈ ಹುಡುಗಿಗೆ ಅಡಿಗೆ ಗೊತ್ತಿಲ್ಲ ಅಂತ ಗೊತ್ತಾಯ್ತು. ಹೊರಗಡೆ ಕೆಲಸ ಮಾಡುವ ಹುಡುಗಿಗೆ ಅಡಿಗೆ ಗೊತ್ತು. ನಾನು ಆ ಹುಡುಗಿನ ಮದುವೆ ಆಗ್ತೀನಿ. ಆಗ ಸುಶೀಲಮ್ಮ ಕೋಪದಿಂದ, ಆ ಹುಡುಗಿ ನಮ್ಮ ಮಗಳ ಅಲ್ಲ, ಅವಳು ಕೆಲಸದವಳು. ಅದೆಲ್ಲ ಪರವಾಗಿಲ್ಲ, ನಾನೋಗಿ ಮಾತಾಡ್ತೀನಿ. ಹಾಗೆ ವಿವೇಕ್ ಹೊರಗಡೆ ಹೋಗ್ತಾ ಇರುವಾಗ ಸುಶೀಲಮ್ಮ ಅವನನ್ನು ನಿಲ್ಲಿಸಿ, ನಿಲ್ಲಪ್ಪ, ಇಬ್ಬರು ಹೆಣ್ಣು ಮಕ್ಕಳ ಕೈಯಿಂದ ಅಡಿಗೆ ಮಾಡಿಸ್ತೀನಿ. ಇಬ್ಬರು ಅಡಿಗೆಯನ್ನು ತಿನ್ನಿ. ಅದುವರೆಗೂ ಹೋಟೆಲಿಂದ ತಂದಿರುವ ಊಟವನ್ನು ತಿಂತಾ ಇರಿ. ನಾನು ಅಡಿಗೆ ಮಾಡುವ ಕಾರ್ಯಕ್ರಮ ನೋಡ್ತೀನಿ. ವಿವೇಕ್ ಬಂದು ಕೂತ್ಕೊಂಡು ತಿಂತಾ ಇದ್ದ. ಸುಶೀಲಮ್ಮ ಹೊರಗಡೆ ಒಂದು ಕಡೆ ಗೋಡೆಯನ್ನು ಕಟ್ಟಿ ಒಂದು ಕಡೆ ಹರಿತ ಬುಕ್ ನೋಡಿ ಅಡಿಗೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಚಂದ್ರಿಕಾ ತಾನಾಗಿಯೇ ಅಡಿಗೆ ಮಾಡ್ತಿದ್ಲು. ಅಲ್ಲೇ ನಿಂತಿರುವ ಸುಶೀಲ ಚಂದ್ರಿಕಾ ಹರಿತ ಮಾಡುವ ಅಡಿಗೆಯನ್ನು ನೋಡ್ತಾ ಇದ್ಲು. ಚಂದ್ರಿಕಾ ಅಡಿಗೆನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಆದ್ರೆ ಹರಿತ ಬುಕ್ ನೋಡಿ ಮಾಡ್ತಿದ್ದಾಳೆ. ವಿವೇಕ್ ಆ ಅಡಿಗೆನ ತಿಂದ್ರೆ ಖಂಡಿತವಾಗಿ ಚಂದ್ರಿಕಾನೇ ಮದುವೆ ಆಗ್ತಾನೆ. ಚಂದ್ರಿಕಾ ಆ ಕಡೆ ಹೋಗಿದ ತಕ್ಷಣ ಅವಳ ಅಡಿಗೆಯಲ್ಲಿ ನೀರು ಇತ್ತೀನಿ, ಆವಾಗ ಅದು ಚೆನ್ನಾಗಿರೋದಿಲ್ಲ. ಹೀಗೆ ಆಲೋಚನೆ ಮಾಡ್ಕೊಂಡು ಇದ್ಲು. ಆ ಸಮಯದಲ್ಲಿ ಚಂದ್ರಿಕಾ ಹರಿತ ಅಡುಗೆ ಮಾಡ್ತಿದ್ರು. ಆನಂತರ ಚಂದ್ರಿಕಾ ಉಪ್ಪಿಗೋಸ್ಕರ ಒಳಗೆ ಹೋದ್ರು. ಅದನ್ನು ಗಮನಿಸಿದ ಸುಶೀಲಮ್ಮ ಅಡುಗೆಗೆ ನೀರು ಇದ್ರು. ಹರಿತ ಅದನ್ನು ನೋಡಿ, ಏನಮ್ಮ, ನೀನು ಏನು ನೋಡ್ಲಿಲ್ಲ, ನಿನಗೇನು ಗೊತ್ತಿಲ್ಲ, ನೀನ್ ಸುಮ್ನೆ ಅಡಿಗೆ ಮಾಡು. ವಿವೇಕ್ ಮಾತ್ರ ಅವಳ ಅಡಿಗೆನ ತಿಂದ್ರೆ ಅವಳನ್ನೇ ಮದ್ವೆ ಆಗೋದು. ನೀನ್ ಸುಮ್ನೆ ಅಡಿಗೆ ಮಾಡು. ನೀನ್ ಮಾಡಿದ ಅಡಿಗೆನ ವಿವೇಕಿಗೆ ತಗೊಂಡೋಗಿ ಕೊಡು. ಏನಮ್ಮ, ನಾನು ಬುಕ್ ನೋಡಿ ಮಾಡ್ತಾ ಇದ್ದೀನಿ. ಏನಿದ್ರು ಅದೃಷ್ಟ ಇರ್ಬೇಕಲ್ವಾ? ಹಾಗೆ ಅಂತ ಹರಿತ ಮತ್ತು ಸುಶೀಲಮ್ಮ ಮಾತಾಡ್ತಿರುವಾಗ ಚಂದ್ರಿಕಾ ಬಂದ್ಲು. ಚಂದ್ರಿಕಾ, ಹರಿತನ ಅಡಿಗೆ ಪೂರ್ತಿ ಆಯ್ತು, ನಿನ್ನ ಅಡಿಗೆ ಕೂಡ ಪೂರ್ತಿ ಆದ್ರೆ ಅಡಿಗೆನ ಒಳಗ್ ತಗೊಂಬಾ. ಸರಿ ಚಿಕ್ಕಮ್ಮ. ಸುಶೀಲಾ ಹರಿತ ಮನೆಯೊಳಗೆ ಹೋದ್ರು. ಚಂದ್ರಿಕಾ ತಂಗಿ ಅಡಿಗೆ ನೋಡಿ, ನನ್ನ ತಂಗಿಗೆ ಮೊದ್ಲೇ ಅಡಿಗೆ ಮಾಡಕ್ಕೆ ಗೊತ್ತೇ ಇಲ್ಲ. ಸರಿ, ನಾನ್ ಮಾಡಿದ ಅಡಿಗೆನ ತಂಗಿಗೆ ಇಟ್ಬಿಟ್ಟು ಅವಳು ಮಾಡಿದ ಅಡಿಗೆನ ನಾನ್ ತಗೊಂಡೋಗ್ತೀನಿ. ವಿವೇಕ್ ತಂಗಿನ ಮದ್ವೆ ಆಗ್ಲಿ, ನನ್ನ ಹಣೆ ಬರಹ ಹೀಗೇನೆ ಇರ್ತೀನಿ. ಚಂದ್ರಿಕಾ ಯಾರೋ ನೋಡದ ಸಮಯದಲ್ಲಿ ಅಡಿಗೆಯನ್ನು ಬದಲಾಯಿಸಿದ್ಲು. ನನ್ ತಂಗಿಗೆ ಮದ್ವೆ ಆಗ್ಬೇಕು ಹಾಗೆ ಅಂತ ಹೇಳಿ ಒಳಗೆ ಬಂದ್ಲು. ಅಪ್ಪ, ಅಡಿಗೆ ರೆಡಿ ಆಯ್ತು, ತಗೊಂಬಂದ್ ಕೊಡ್ಲಾ? ಕೊಡಿ. ದೊಡ್ಡ ಪ್ಲೇಟಲ್ಲಿ ಚಂದ್ರಿಕಾ ಹರಿತ ಇಬ್ಬರು ಮಾಡಿದ ಅಡಿಗೆಯನ್ನು ಬಡಿಸಿದ್ರು. ವಿವೇಕ್ ಊಟವನ್ನು ಮಾಡಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಚಂದ್ರಿಕಾ ಮಾಡಿದ ಅಡಿಗೆನೆ ನನಗೆ ಇಷ್ಟ ಆಯ್ತು. ಚಂದ್ರಿಕಾ ಮಾಡಿದ ಅಡಿಗೆ ಚೆನ್ನಾಗಿದೆ, ಹರಿತ ಮಾಡಿದ ಅಡಿಗೆ ರುಚಿ ಇಲ್ಲ, ಏನಿಲ್ಲ, ನೀರಾಗಿದೆ. ನಾನು ಚಂದ್ರಿಕನನ್ನೇ ಮದುವೆ ಆಗೋದು. ಅದ್ಯಾ, ನಾನು ಚಂದ್ರಿಕಾ ಮಾಡಿದ ಅಡಿಗೆಗೆ ತಾನೇ ನೀರ್ ಹಾಕಿದೆ. ಎಲ್ಲರೂ ನೋಡ್ತಾ ಇರುವಾಗ ಅವರು ಏನು ಮಾತನಾಡದೆ ತಲೆ ತಗ್ಸಿದ್ರು. ಅಯ್ಯೋ ಚಿಕ್ಕಮ್ಮ, ತಂಗಿಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲಲ್ಲ, ಅದಕ್ಕೆ ನಾನ್ ಮಾಡಿದ ಅಡಿಗೆನ ಅವಳಿಗೋಸ್ಕರ ಬದಲಾಯಿಸಿದೆ. ಇವಾಗಲಾದ್ರೂ ಚಂದ್ರಿಕನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ ಅತ್ತೆ. ಅತ್ತೆನಾ? ಅವಾಗ್ಲೇ ಅಲ್ಲಿಗೆ ಸ್ಟೇಷನ್ ಮಾಸ್ಟರ್ ನಾರಾಯಣ ಬಂದ್ರು. ಚಂದ್ರಿಕನಿಗೂ ಎಲ್ಲ ಅರ್ಥ ಆಯ್ತು. ವಿವೇಕ್ ಚಂದ್ರಿಕನಿಗೆ ವೈಭೋಗದಿಂದ ಮದ್ವೆ ಮಾಡಿಸಿದ್ರು. ವಿವೇಕ್ ಚಂದ್ರಿಕಾ ಸಂತೋಷವಾಗಿ ಜೀವನ ಮಾಡಿದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಒಂದು ಊರಲ್ಲಿ ಚಂದ್ರಿಕಾ ಹರಿತ ಎನ್ನುವ ಅಕ್ಕ ತಂಗಿಯರಿಬ್ಬರು ರೀಲ್ಸ್ ಮಾಡಿ ತುಂಬಾನೇ ಫೇಮಸ್ ಆಗಿದ್ರು. ಒಂದು ಹೊಸ ಸ್ಥಳಕ್ಕೆ ಹೋಗಿ ರೀಲ್ಸ್ ಮಾಡ್ಬೇಕು ಅಂತ ಹೊಸ ಸ್ಥಳಕ್ಕೆ ಹೋಗಿ ರೀಲ್ಸ್ ಅನ್ನು ಅಕ್ಕ ತಂಗಿಯರು ಮಾಡ್ತಾ ಇದ್ರು. ಹೀಗೆ ರೀಲ್ಸ್ ಮಾಡಿ ಅದರಲ್ಲಿ ಬಂದ ಹಣದಲ್ಲಿ ಅವರಿಗೆ ಬೇಕಾದ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಡೈನಿಂಗ್ ಟೇಬಲ್, AC ಅಂತ ಎಲ್ಲ ವಸ್ತುಗಳನ್ನ ತಗೊಂಡ್ರು. ಹಾಗೇನೆ ಕಷ್ಟ ಅಂತ ಯಾರಾದ್ರೂ ಅವರ ಬಳಿ ಬಂದ್ರೆ ಅವರಿಗೆ ಕೂಡ ಸಹಾಯವನ್ನು ಅವರು ಮಾಡ್ತಾ ಇದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ಅಕ್ಕ, ನಾನೊಂದು ವಿಷಯ ಹೇಳ್ತೀನಿ, ನೀನು ಕೋಪ ಪಡ್ಬೇಡ.
ಒಳ್ಳೆ ವಿಷಯ ಅಂದ್ರೆ ಕೋಪ ಪಡೋದಿಲ್ಲ, ಅದೇ ನಾನು ಕೋಪ ಪಡುವಂತಹ ವಿಷಯ ಅಂದ್ರೆ ಒಡಿಯ ಹೇಟಲ್ಲಿ ಅಲ್ಲೆಲ್ಲ ಕೆಳಗೆ ಉದ್ರಿ ಬೀಳ್ಬೇಕಾಗುತ್ತೆ. ಹೇಳುವಂತಹ ವಿಚಾರವನ್ನು ಆಲೋಚನೆ ಮಾಡಿ ಹೇಳು. ಅಕ್ಕ, ಇಷ್ಟು ದಿನ ನಾವಿಬ್ರೇ ತಾನೇ ರೀಲ್ಸ್ನ ಮಾಡ್ತಾ ಇದ್ದೀವಿ. ಇನ್ನು ಹೊಸದಾಗಿ ಮಾಡ್ಬೇಕು ಅಂತ ನಮ್ ಜೊತೆ ಇಬ್ರು ಹುಡುಗರ್ನ ಕೆಲ್ಸಕ್ಕೆ ಸೇರಿಸ್ಕೊಂಡ್ರೆ ನಾವು ಬಾಯ್ಸ್ ಜೊತೆ ಜೋಡಿಯಾಗಿ ರೀಲ್ಸ್ ಮಾಡ್ಬೋದಲ್ವಕ್ಕ? ಅದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ನೀನ್ ಹೇಳೋದೇನೋ ಚೆನ್ನಾಗಿದೆ ತಂಗಿ, ಆದ್ರೆ ನಮ್ ಜೊತೆ ಸೇರಿ ರೀಲ್ಸ್ ಮಾಡ್ಲಿಕ್ಕೆ ನಮಗೆ ಹುಡುಗರು ಎಲ್ಲಿಂದ ಸಿಗ್ತಾರೆ? ನೀನೇ ಹೇಳ್ ನೋಡೋಣ. ಅಕ್ಕ, ನಮ್ ಜೊತೆ ರೀಲ್ಸ್ ಮಾಡಕ್ಕೆ ನಾವು ಹುಡುಗರ್ನ ಹೊರಗಡೆ ಹೋಗಿ ಹುಡುಕ್ಬೇಕಾದ ಅವಶ್ಯಕತೆ ಏನು ಇಲ್ಲಕ್ಕ. ನಮ್ಮ ಊರಲ್ಲೇ ನಮ್ಮ ಜೊತೆ ಸೇರಿ ರೀಲ್ಸ್ ಮಾಡ್ಲಿಕ್ಕೆ ಎಷ್ಟೋ ಹುಡುಗರು ಕ್ಯೂ ಅಲ್ಲಿ ಕಾಯ್ತಾ ಇದ್ದಾರಕ್ಕ. ಸರಿ ತಂಗಿ, ನಮ್ ಜೊತೆ ಸೇರಿ ರೀಲ್ಸ್ ಮಾಡ್ಲಿಕ್ಕೆ ಇಬ್ರು ಹುಡುಗರ್ನ ಕರ್ಕೊಳ್ಳೋಣ. ಆದ್ರೆ ಈ ವಿಚಾರವನ್ನು ಹುಡುಗರಿಗೆ ಹೇಗೆ ತಿಳಿಸ್ತೀಯಾ? ಅಕ್ಕ, ನಮ್ ಜೊತೆ ಸೇರಿ ರೀಲ್ಸ್ ಮಾಡ್ಲಿಕ್ಕೆ ಹುಡುಗರು ತುಂಬಾ ಜನ ನಂಬರ್ ಕೊಟ್ಟಿದ್ದಾರೆ. ನಾವು ಅವರಿಗೆ ಕಾಲ್ ಮಾಡಿ ಅವ್ರನ್ನ ಬರಕ್ ಹೇಳಿ ಅವರಲ್ಲಿ ಯಾರು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಸೆಲೆಕ್ಷನ್ ಮಾಡ್ಬೇಕು ಅಷ್ಟೇ ಅಕ್ಕ. ಇದೆಲ್ಲ ಸರಿಯಾಗುತ್ತಾ ತಂಗಿ? ಅಕ್ಕ, ನನ್ ಮಾತ್ ಮೇಲೆ ನಂಬಿಕೆ ಇಡಕ್ಕ. ಖಂಡಿತವಾಗಿ ಇದೆಲ್ಲ ಚೆನ್ನಾಗಿ ನಡೆಯುತ್ತೆ. ಸರಿ ತಂಗಿ, ನಾನು ಸಾವಿತ್ರಿ ಚಿಕ್ಕಮ್ಮನ ಹೋಗಿ ನೋಡಿ ಬರ್ತೀನಿ. ಅವರಿಗೆ ಆಪರೇಷನ್ ಆದ್ಮೇಲೆ ಹೋಗಿ ನೋಡಿಲ್ಲ ಅಲ್ವಾ? ಅಕ್ಕ, ಅವರಿಗೆ ಹಣ ಕೊಟ್ಟಿದ್ಯಲ್ವಾ, ಮತ್ತೆ ಹೋಗಿ ನೋಡ್ಬೇಕಾ? ಇಲ್ ನೋಡು ತಂಗಿ, ನಾವು ಮಾಡುವ ಸಹಾಯವನ್ನು ಹಣದ ಮೇಲೆ ತೀರ್ಮಾನ ಮಾಡಬಾರ್ದು. ಸರಿ ಅಕ್ಕ, ಸ್ವಲ್ಪ ಹೊತ್ತು ಇರು, ನಾನು ಹುಡುಗರಿಗೆ ಕಾಲ್ ಮಾಡ್ತೀನಿ. ಅವ್ರು ಹೇಗೆ ಮಾತಾಡ್ತಾರೆ ಅಂತ ನೀನೇ ನಿಂತು ನೋಡಿ ಹೋಗಕ್ಕ. ಹಾಗೆ ಹೇಳಿ ಮೊದಲು ಚರಣಿಗೆ ಕಾಲ್ ಮಾಡಿದ್ಲು. ಚರಣ್ ಎಮ್ಮೆ ಮೇಲೆ ಕೂತ್ಕೊಂಡಿದ್ದ. ಹಲೋ ಚರಣ. ಹಲೋ ಅಕ್ಕ, ನಾನ್ ಚರಣೆ ಮಾತಾಡ್ತಿರೋದು. ನಿಮ್ ಕಾಲಿಗೋಸ್ಕರ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೀನಿ. ಹಲೋ ಚರಣ್, ನಿಮ್ಗೆ ಆಕ್ಟಿಂಗ್ ಮಾಡಕ್ ಗೊತ್ತಾ? ಏನಕ್ಕ ಹಾಗೆ ಕೇಳ್ತೀರಾ? ನನ್ನ ಆಕ್ಟಿಂಗ್ ನ ನೋಡಿ ನಗದಿರುವವರು ಇಲ್ಲ, ನೋಡದೇ ಇರುವವರು ಇಲ್ಲ, ಕ್ಲಾಪ್ ಮಾಡದಿರುವವರೇ ಇಲ್ಲಕ್ಕ. ಹೌದಾ? ಹಾಗೆ ಏನು ಆಕ್ಟಿಂಗ್ ಮಾಡ್ತೀರಾ? ಅಕ್ಕ, ನಾನು ಎಮ್ಮೆ ಮೇಲೆ ಕೂತ್ಕೊಂಡು ಓಡ್ತೀನಿ, ನಡಿತೀನಿ ಹಾಗೆ ಅಂತ ಹೇಳಿದಾಗ ಅರಿತಾ ಅವನ್ ಜೊತೆ, ಹೌದು, ನೀವು ಏನ್ ಕೆಲಸ ಮಾಡ್ತಿದ್ದೀರಾ? ಅಕ್ಕ, ನಾನು ಎಮ್ಮೆ ಓಡಿಸ್ತಿದ್ದೀನಕ್ಕ. ಆ ಮಾತನ್ನು ಕೇಳಿದ ತಕ್ಷಣ ಚಂದ್ರಿಕಾ ನಗ್ತಾ ಇದ್ಲು. ಅವಳನ್ನು ನೋಡಿ ಹರಿತನಿಗೆ ಕೋಪ ಬಂತು. ಹರಿತ ಕೋಪದಿಂದ, ಅಕ್ಕ ಸಾಕು ನಿಲ್ಸಕ್ಕ, ಯಾಕೆ ನಗ್ತಾ ಇದ್ದೀಯಾ? ಅವನ ಕೆಲ್ಸನ ಅವನು ಹೇಳ್ದ, ಇದ್ರಲ್ಲಿ ನಗಕ್ಕೇನಿದೆ? ಹಾಗೆ ಅಂತ ಕೇಳಿದಾಗ ಚಂದ್ರಿಕಾ ಅವಳ ನಗುವನ್ನು ನಿಲ್ಲಿಸಿ, ಇಲ್ ನೋಡು ತಂಗಿ, ಅವನು ಮಾಡುವ ಕೆಲ್ಸವನ್ನ ನಾನು ಅವಮಾನ ಮಾಡಿ ನಗ್ತಾ ಇರ್ಲಿಲ್ಲ. ಅವನ್ ಜೊತೆ ಸೇರಿ ನಾವು ಕೂಡ ಹೇಗೆ ಎಮ್ಮೆನ ಮೇಯಿಸ್ತೀವಿ ಅಂತ ಆಲೋಚನೆ ಮಾಡಿನೇ ನನಗೆ ನಗು ಬಂದಿದ್ದು ಅಷ್ಟೇ. ಸರಿ ಆಯ್ತು ಬಿಡಕ್ಕ, ನಾನಿವಾಗ ವಿನೋದಿಗೆ ಕಾಲ್ ಮಾಡ್ತೀನಿ. ವಿನೋದಿಗೆ ಕಾಲ್ ಮಾಡಿದ್ಲು. ವಿನೋದ್ ಒಲೆ ಹತ್ರ ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ದ. ವಿನೋದ್ ಕಾಲ್ ಅನ್ನು ರಿಸೀವ್ ಮಾಡ್ದ. ಅಕ್ಕ, ಇವತ್ತೇ ನನ್ ನೆನ್ಪು ಬಂದಿದ್ದ. ನಾನು ಎಷ್ಟು ದಿನದಿಂದ ನಿಮ್ ಕಾಲ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ ಗೊತ್ತಾ? ಹಾಗೆ ಅಂತ ಹೇಳಿದಾಗ ಆ ವಾಯ್ಸ್ ಅನ್ನು ಕೇಳಿ ಅಕ್ಕ ತಂಗಿಯರು, ಹಲೋ, ಯಾರ್ ಮಾತಾಡ್ತಿರೋದು? ವಿನೋದೇ ಮಾತಾಡ್ತಿರೋದಕ್ಕ. ಅಲ್ಲ, ಯಾರೋ ಹುಡುಗಿ ಮಾತಾಡುವ ಹಾಗೆ ಇತ್ತು. ಅಯ್ಯೋ ಅಕ್ಕ, ಅದೇ ನನ್ ಸ್ಪೆಷಲ್ ಅಕ್ಕ. ಹೌದಕ್ಕ, ಅಮ್ಮನ್ ರೀತಿ ಮಾತಾಡ್ತೀನಿ, ಅಜ್ಜಿ ರೀತಿ ಮಾತಾಡ್ತೀನಿ. ಅದು ಮಾತ್ರ ಅಲ್ಲಕ್ಕ, ಮನೆ ಮುಂದೆ ರಂಗೋಲಿ ಹಾಕ್ತೀನಿ, ಚೆನ್ನಾಗಿ ಅಡಿಗೆ ಮಾಡ್ತೀನಿ, ಹಾಡ್ ಹೇಳ್ತೀನಿ, ಅಷ್ಟೇನಕ್ಕ, ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತೀನಿ. ಹೀಗೆ ವಿನೋದ್ ಮಾತು ಕೇಳಿ ಚಂದ್ರಿಕಾ ಏನೋ ಮಾತನಾಡದೆ ಮನೆಯಿಂದ ಹೊರಗಡೆ ಬಂದ್ಲು. ಹರಿತಾ ಕಾಲ್ನ ಕಟ್ ಮಾಡಿದ್ಲು. ಚಂದ್ರಿಕಾ ಹೊರಗಡೆ ಬಂದು ಬಿಕ್ಕಿ ಬಿಕ್ಕಿ ನಗ್ತಾ ಇದ್ಲು. ಅವಳನ್ನು ನೋಡಿ ಹರಿತಾ, ಅಕ್ಕ, ನೀನು ಸಾವಿತ್ರಿ ಚಿಕ್ಕಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳ್ದೆ, ಇನ್ನು ಹೊರಟಿಲ್ವಾ? ನೀವು ಹೋಗಿ ಬರಷ್ಟರಲ್ಲಿ ನಾನು ನಮ್ಮಿಬ್ಬರಿಗೆ ಸರಿಯಾಗುವ ಜೋಡಿ ಯಾರಿದ್ದಾರೆ ಅಂತ ಮಾತಾಡಿ ಇಡ್ತೀನಿ. ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಆಕಾಶ್ ಅರವಿಂದ್ ಅಲ್ಲಿಗೆ ಬಂದ್ರು. ಅವರನ್ನು ನೋಡಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಆಶ್ಚರ್ಯಪಟ್ರು. ಹಲೋ, ನನ್ನ ಹೆಸರು ಆಕಾಶ್, ಇವ್ ನನ್ ಫ್ರೆಂಡ್ ಅರವಿಂದ್, ನಾವಿಬ್ರು ಫ್ರೆಂಡ್ಸ್. ಅಕ್ಕ ತಂಗಿಯರಿಬ್ಬರು ಆಶ್ಚರ್ಯದಿಂದ ಹೊರಗೆ ಬಂದು, ಹಾ ಹಲೋ, ಬನ್ನಿ ಒಳಗೆ. ನೀವು ಬನ್ನಿ ಆಕಾಶ್. ಹಾ ಪರವಾಗಿಲ್ಲ, ಮನೆ ಒಳಗೆ ಹೋಗಿ ಏನು ರೀಲ್ಸ್ ಮಾಡೋದ್ ಬೇಡ, ಇಲ್ಲೇ ಹೊರಗೆ ಟ್ರೈ ಮಾಡೋಣ. ನೀವು ಏನ್ ಹೇಳ್ತೀರೋ ಅದೇ ರೀತಿ ನಾವು ಕೂಡ ಆಕ್ಟಿಂಗ್ ಮಾಡ್ತೀವಿ. ನಾವು ಏನ್ ಯಾಕ್ಟ್ ಮಾಡ್ಬೇಕು? ಏನು ಆಕಾಶ್ ಮಾತಾಡ್ತಾನೆ ಇಲ್ಲ? ಅರವಿಂದ್ ಮಾತಾಡ್ತಾ ಇರುವಾಗ ನಾನು ಮಾತಾಡಿದ್ರೆ ನಿಮಗೆ ಅದು ಮಿಸ್ಟೇಕ್ ಆಗುತ್ತೆ, ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ. ನೀವು ಹೇಳದ್ ಕೂಡ ನಿಜಾನೇ. ಅಕ್ಕ, ಅರವಿಂದ್ ಹೇಳುವ ರೀತಿ ಶೂಟ್ ಮಾಡೋಣ. ಸರಿ ತಂಗಿ, ಏನ್ ಶೂಟ್ ಮಾಡೋಣ ಅಂತ ಆಲೋಚನೆ ಮಾಡು. ಹಾಗೆ ಅಂತ ಹೇಳಿದಾಗ ಹರಿತಾ ಸುತ್ತಮುತ್ತಲು ನೋಡಿದ್ಲು. ಅಲ್ಲಿ ಅವಳಿಗೆ ಒಂದು ಮಾವಿನ ಮರ ಇತ್ತು. ಅರವಿಂದ್, ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮಾವಿನ ಮರ, ಅದನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ. ಇರಿ, ನಾನು ನೋಡ್ತೀನಿ. ಹೌದು, ಮನೆಯಲ್ಲಿ ಆಕ್ಸಿಜನ್ ಪೈಪ್ ಇದೆಯಾ? ಇರಿ, ತಗೊಂಬರ್ತೀನಿ.
ಹೀಗೆ ಚಂದ್ರಿಕಾ ಮನೆಯೊಳಗೆ ಹೋಗಿ ಆಕ್ಸಿಜನ್ ಪೈಪ್ನ ತಗೊಂಬಂದ್ಲು. ಹರಿತಾ ಹೊರಗಡೆ ಆಕಾಶ್ ಜೊತೆ ಮಾತಾಡ್ತಿದ್ಲು. ಹೌದು, ಈ ಪೈಪಲ್ಲಿ ಏನ್ ಮಾಡ್ತೀರಾ? ವೆಯ್ಟ್ ಮಾಡಿ, ನೀವೇ ನೋಡಿ. ಅರವಿಂದ್ ಆಕ್ಸಿಜನ್ ಟ್ಯೂಬ್ ಅನ್ನು ಮರದ ಬೇರಿಗೆ ಇಟ್ಟು ಮಾಸ್ಕ್ ಅನ್ನು ಮುಖಕ್ಕೆ ಇಟ್ಟ. ಅದನ್ನು ನೋಡಿ ಅಕ್ಕ ತಂಗಿಯರು, ಅರವಿಂದ್ ಏನ್ ಹೇಳಕ್ಕೆ ಬರ್ತಿದ್ದಾನೆ ಅಂತ ಮೆಸೇಜ್ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ. ಮರವನ್ನು ನಾವು ಸೇವ್ ಮಾಡಿದ್ರೆ ಮರ ನಮ್ಮನ್ನು ಸೇವ್ ಮಾಡುತ್ತೆ ಅಂತ. ಹಾಗೆ ತಾನೇ? ಹೌದು ರೀ, ಕರೆಕ್ಟ್ ಆಗಿ ಹೇಳಿದ್ರಿ. ಹೌದು, ಅರವಿಂದ್ ಹೀಗೆ ಮಾಡಿದ್ರು, ನೀವೇನ್ ಮಾಡ್ತೀರಾ? ಶೂಟ್ ಮಾಡಿ ಹಾಗೆ ಅಂತ ಹೇಳಿ ಆಕಾಶ್ ಮನೆಯೊಳಗೆ ಹೋದ. ಮನೆಯೊಳಗೆ ಹೋಗಿ ನೇರವಾಗಿ ಕಿಚನ್ ಒಳಗೆ ಹೋಗಿ ಟ್ಯಾಪ್ ಅನ್ನು ಆನ್ ಮಾಡ್ದ. ಟ್ಯಾಪ್ ಅಲ್ಲಿ ನೀರ್ ಬರ್ತಾ ಇತ್ತು. ನೀರು ನಮಗೆ ತುಂಬಾ ಮುಖ್ಯವಾದದ್ದು. ನೀರಿಲ್ಲದೆ ಎಷ್ಟೋ ಪ್ರದೇಶದಲ್ಲಿ ಜನರು ತುಂಬಾನೇ ಕಷ್ಟಪಡ್ತಿದ್ದಾರೆ. ಅದರಲ್ಲಿ ನಾವು ಅದೃಷ್ಟ ಮಾಡಿದವರು. ಅದರಿಂದ ನೀರನ್ನು ನಾವು ಸೇವ್ ಮಾಡಬೇಕು. ಒಂದೊಂದು ಹನಿ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ಅದನ್ನು ನೋಡಿ ಕ್ಲಾಪ್ ಮಾಡಿದ್ಲು. ಆ ನಂತರ 4 ಜನ ಸೇರಿ ಸೋಫಾ ಮೇಲೆ ಕೂತಿದ್ರು. ಇವಾಗ ಹೇಳಿ, ನಾವು ನಿಮ್ ಜೊತೆ ಸೇರಿ ಶೂಟ್ ಮಾಡ್ಬೋದಾ? ಇರೋದ್ನ ಇದ್ದಂಗೆ ಹೇಳಿ, ಏನು ಪರವಾಗಿಲ್ಲ, ನಾವೇನು ಬೇಜಾರ್ ಮಾಡ್ಕೊಳ್ಳಲ್ಲ. ಹೌದು, ನಾವೇನಾದ್ರೂ ಶೂಟ್ ಮಾಡುವಾಗ ತಪ್ಪು ಮಾಡಿದ್ರು ಕೂಡ ಅದನ್ನು ಹೇಳಿ, ನಾವು ಸರಿ ತಿದ್ಕೋತೀವಿ. ನೀವಿಬ್ರು ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ರಿ. ನೀವಿಬ್ರು ನಮಗೆ ಸರಿಯಾದ ಜೋಡಿ. ನಾವೆಲ್ಲರೂ ಜೊತೆ ಸೇರಿ ಆಕ್ಟಿಂಗ್ ಮಾಡೋಣ. ಆದ್ರೆ ಕತೆ ನಮ್ಮ ಅಕ್ಕ ರೆಡಿ ಮಾಡ್ತಾಳೆ. 2 ದಿನದಲ್ಲಿ ರೆಡಿ ಮಾಡಿ ನಿಮಗೆ ಏನು ಅಂತ ಹೇಳ್ತಾಳೆ. 2 ದಿನ ಆದ್ಮೇಲೆ ನಾವು ಕಾಲ್ ಮಾಡ್ತೀವಿ, ನೀವು ಆವಾಗ ಬನ್ನಿ. ಅವರಿಬ್ರು ಚೆನ್ನಾಗಿದ್ದಾರೆ ಅಲ್ವಾ ತಂಗಿ? ಹೌದಕ್ಕ, ನನಗೆ ಆಕಾಶ್ನ ತುಂಬಾ ಇಷ್ಟ ಆಯ್ತು. ನನಗೂ ಕೂಡ ಅರವಿಂದ್ ಇಷ್ಟ ಆದ. ಸರಿ ಅಕ್ಕ, ಇನ್ನು ಕಥೆಯನ್ನ ಬರೆಯೋಣ. ಸರಿ ತಂಗಿ. ಹಾಗೆ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ಒಂದು ಪ್ರೀತಿಯ ಕಥೆಯನ್ನು ಬರೆದ್ರು. ಹೀಗೆ 2-3 ದಿನ ಕಳೆಯಿತು. ಹರಿತಾ ಶೂಟ್ ಮಾಡ್ತಾ ಇದ್ಲು. ಚಂದ್ರಿಕಾ ಆಕಾಶ್ ಜೊತೆ ಆಕ್ಟ್ ಮಾಡ್ತಾ ಇದ್ಲು. ನಿನ್ನ ನಾನು ಪ್ರೀತಿ ಮಾಡಿ ದೊಡ್ಡ ತಪ್ಪು ಮಾಡಿದೀನಿ. ನನ್ನ ಅತ್ತೆ ಮಗಳನ್ನೇ ನಾನು ಮದುವೆ ಆಗ್ಬೇಕಾಗಿತ್ತು. ಹೌದು, ನಾನ್ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ನನ್ನ ಸೋದರ ಮಾವ ಮಗನನ್ನು ಮದ್ವೆ ಆಗ್ಬೇಕಾಗಿತ್ತು. ಅವನ್ ನನ್ನ ಪ್ರೀತಿ ಮಾಡ್ತಿದ್ದ. ಹಾಗೆ ಚಂದ್ರಿಕಾ ಹೇಳಿದಾಗ ಅರವಿಂದ್ ಹೊಡಿಲಿಕ್ಕೆ ಕೈಯನ್ನು ಎತ್ತಿದ. ಕಟ್. ಹಾಗೆ ಅಂತ ಹೇಳಿ ಹರಿತಾ ಕೂಡ ಶೂಟಿಂಗ್ ನ ಮುಗಿಸಿದ್ಲು. ಹೀಗೆ ಅಂದಿನಿಂದ 4 ಜನ ಸೇರಿ ರೀಲ್ಸ್ ನ ಮಾಡಕ್ಕೆ ಆರಂಭಿಸಿದ್ರು. ಇದೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.